ಅಯ್ಯೋ ಒಂದು ಗಲಾಟೆ ಇನ್ನೊಂದು ಗಲಾಟೆ ಇನ್ನೊಂದು ಗಲಾಟೆ ಇನ್ನೊಂದು ಗಲಾಟೆ. ಕರ್ನಾಟಕ ಗಲಾಟೆಗಳ ಸಾಮ್ರಾಜ್ಯ. ಬಗೆಹರಿತ ಸಮಸ್ಯೆ. ತಿನ್ನುವವರ ಸ್ವರ್ಗ, ಗಲಾಟೆಗಳ ಸಾಮ್ರಾಜ್ಯ, ಅರಾಜಕತೆಯ ಇದು ಅಷ್ಟೇ. ಯಾರೇನು ಬೇಕಾದ್ರೂ ಮಾಡ್ಕೊಂಡು ಹೋಗ್ತಿರ್ಬೋದು. 26 ಜನ ಬಂಧಿಸಿದಾರಂತೆ. ಬಿ ಜೆ ಪಿಯವರು ಬರೀ ನಮ್ಮನ್ನೇ ಯಾಕೆ ಹೇಳ್ತಾ ಇದ್ರಿ, ಬೇರೆಯವ್ರನ್ನ ಕರೆಸಿ ಅಂತ. ಬಲ್ಲ ನಾವು ಕರೆಸಲ್ಲ, ನಮ್ಮ ಇಷ್ಟ. ನಾವೀಗ ಸದ್ಯಕ್ಕೆ ಕಾಂಗ್ರೆಸ್ ಪೊಲೀಸು. ವಿಡಿಯೋದಲ್ಲಿ ಏನು ಸಿಗುತ್ತೆ ಅದ್ರ ಪ್ರಕಾರ ಕಾಂಗ್ರೆಸ್ ಪೊಲೀಸ್ರಿ. ಈಗ ನೋಡೋಣ, ಮುಂದೆ ನೀವು ಅಧಿಕಾರಕ್ಕೆ ಬಂದಾಗ ಬಿ ಜೆ ಪಿ ಪೊಲೀಸ್ ಆಗ್ತೀವಿ, ಆಗ ಚೇಂಜ್ ಆಗುತ್ತೆ ಪಾತ್ರ. ಈಗ ಲೋಕಲ್ ಇಲ್ಲೊಬ್ಬ ಯಾರೋ ಎಮ್ ಎಲ್ ಎ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಹಿಡ್ಕೊಂಡು ಬಂದಿದ್ದೀವಿ. ಆಗ ನಿಮ್ಮ ಹತ್ರಕ್ಕೆ ಬರ್ತೀವಿ, ನಿಮ್ಮನ್ನೇ ಹಿಡ್ಕೊಂಬರ್ತೀವಿ. ಈ ತೀರ್ಮಾನಕ್ಕೆ ಆಫೀಸರ್ಸ್ ಬಂದು ಆಗೋಗಿದೆ, ಅವ್ರಿಗೆ ಗೊತ್ತಾಗೋಗಿದೆ. ಅವ್ರಿಗೆ ನೀವಿದ್ದಾಗ ಯಾರನ್ನು ಹಿಡ್ಕೊಂಡು ಎಲ್ಲಿಗೆ ಬರಬೇಕು, ಅವರಿದ್ದಾಗ ಯಾರನ್ನು ಹಿಡ್ಕೊಂಡು ಎಲ್ಲಿಗೆ ಬರಬೇಕು ಅಂತ ಅವ್ರಿಗೆ ಗೊತ್ತಾಗೋಗಿದೆ. ಆ ಟೆಕ್ನಾಲಜಿಗಿರೋ ಅಂತಹ ಗ್ರೀಸ್ ಏನು ಅಂತಂದರೆ ಕಾಸು ಅನ್ನೋದು ಅವ್ರಿಗೆ ಗೊತ್ತಾಗೋಗಿದೆ. ಈ ಕಾಸಿನ ಗ್ರೀಸ್ ವಾಸನೆ ಬಂದ ತಕ್ಷಣ ಡ್ಯಾಶ್ಗಿಂತ ಹೆಚ್ಚು ವೇಗವಾಗಿ ಓಡುವ ಗಿರಾಕಿಗಳು ನೀವು ಅನ್ನೋದು ಅವ್ರಿಗೆ ಗೊತ್ತಾಗೋಗಿದೆ, ವಾಸನೆಗೇನೆ. ಹಾಗಾಗಿ ಸುಮ್ಮನೆ ಅನುಭವಿಸಿ ಎಲ್ಲ ಈ ಟೈಮಲ್ಲಿ. ಆಮೇಲೆ ನೆಕ್ಸ್ಟ್ ಅವ್ರು ನೀವು ಬಂದಾಗ ಅವ್ರಿಗೆ ಅನುಭವಿಸೋಂಗೆ ಮಾಡಿದ್ರಾಯ್ತು ಅಲ್ವಾ? ನೆಕ್ಸ್ಟ್, ರಾಜ್ಯದಲ್ಲಿ ಪುತ್ಥಳಿ ನಿರ್ಮಾಣ ಸಂಸ್ಕೃತಿಗೆ ಸರ್ಕಾರ ಮುಂದಾಗಿದೆ. ಕಲಬುರಗಿ ನಗರದಲ್ಲಿ ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಪುತ್ಥಳಿಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಪಡ್ಕೊಂಡಿದೆ. ಶಿರಾ ತಾಲೂಕಿನಲ್ಲಿ 7.5 ಗುಂಟೆ, ಸಿರವಾರ ತಾಲೂಕಿನಲ್ಲಿ 10 ಗುಂಟೆ ಜಮೀನು ನೀಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯಾಗಿದ್ದು ಪರಮೇಶ್ವರ್ ವರದಿ ಕೊಟ್ಟಿದ್ದಾರೆ. ಈಗ ಇದೆಲ್ಲ ಮಾಡ್ರಿಪ್ಪ, ಯಾರು ಬೇಡ ಅಂತ ಮಾಡ್ರಿ, ಎಲ್ಲಾರ್ದು ಮಾಡ್ರಿ, ಬಿಡ್ಬೇಡಿ ಯಾರ್ದು. ಕಾಸಿಲಿಂದ ಏನು ಪವರ್ ಬಾಲ್ ಲಾಟ್ರಿ ಹೊಡೆದ್ಬಿಡ್ತಾ ಸಿದ್ದರಾಮಯ್ಯನವ್ರಿಗೆ. ಅಮೇರಿಕಾಗೆ ಹೋಗಿದ್ರ, ಪವರ್ ಬಾಲ್ ಲಾಟ್ರಿ ಅಲ್ಲಿ ನಡೆಯುತ್ತೆ ಒಂದು. ಅದು ಅಕ್ಯುಮುಲೇಟ್ ಆಗಿ ಈ ವಾರ ಯಾರಿಗೂ ಬರ್ತಿದ್ರು ನೆಕ್ಸ್ಟ್ ವೀಕಿಗೆ ಟ್ರಾನ್ಸ್ಫರ್ ದುಡ್ಡು, ನೆಕ್ಸ್ಟ್ ವೀಕ್ ಯಾರಿಗೂ ಬರ್ತಿರೋ ನೆಕ್ಸ್ಟ್ ವೀಕಿಗೆ ಟ್ರಾನ್ಸ್ಫರ್ ದುಡ್ಡು. ಈಗ ಮೊನ್ನೆ ಹೋಗಿದ್ದಿದ್ದು ಅದೆಷ್ಟೋ ಬಿಲಿಯನ್ಗೆ ಹೋಗ್ಬಿಟ್ಟಿತ್ತು, ಮಿಲಿಯನ್ ಅದೆಷ್ಟಕ್ಕೋ ಹೋಗ್ಬಿಟ್ಟಿತ್ತಪ್ಪ. ಮಿಲಿಯನ್ ಅಲ್ಲ, ಬಿಲಿಯನ್ಗೆ ಹೋಗಿತ್ತು ಟ್ರಾನ್ಸ್ಫರ್ ಆಗಿ. ಯಾಕಂದರೆ 66 ವಾರದಿಂದ 76 ವಾರದಿಂದ ಯಾರಿಗೂ ಬಂದೇ ಇರಲಿಲ್ಲ ಅದು. ಆ ಥರ ಏನೋ ಹೊಡಿತಾ ಲ್ಯಾಟ್ರಿ, ಬಂಪರ್ ಲ್ಯಾಟ್ರಿ. ಏನು ಕಂಡ್ಕೊಂಡು ಕೊಡೋಲ್ಲ ದುಡ್ಡು. ಕೇರಳ ಬಿಸಾಕ್ ಕೊಡ, ಇದಕ್ಕೆ ಹೋಗಿ ಕೊಡ, ಮನೆ ಕೊಡ, ಗ್ಯಾರಂಟಿನ ಹಂಗಂದ್ರೆ ಅಲ್ಲ, ಅವರೇ ಘೋಷಣೆ ಮಾಡಿರೋ ಯೋಜನೆ ಅಲ್ವಾ? ಕೊಟ್ಟಿದ್ದೀವಲ್ಲ, ಎಲ್ಲಿ ಕೊಡ್ತಿದ್ದಾರೆ ಸರ್? ಅದೇ ಗ್ಯಾರಂಟಿ ಕೊಡ್ತೀವಿ ಅನ್ನೋದೇ. ಇಸ್ಕೊಳ್ಳಿ ಇರಬೇಕು, ಕೊಟ್ಟಾಗ ಇಸ್ಕೊಳ್ಳಿ. ವೇಣುಗೋಪಾಲ್ ಹೇಳಿದ್ರೆ ಬೇಗ ಕೊಡ್ತೀವಿ, ಅವ್ರು ಹೇಳೇ ಇಲ್ಲ. ಅವರಿಂದ ಬರಬೇಕಿಲ್ಲ, ಅವರಿಂದ ಬರೆಸ್ಬೇಕು. ಇನ್ನೇನು ಮಾಡೋದು? ಎಸ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ತಾರಿಫ್ ವಾರ್ ಅನ್ನು ಮುಂದುವರೆಸಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡ್ತಿರೋದನ್ನೇ ಆಧಾರ ಇಟ್ಕೊಂಡು ಭಾರತ, ಬ್ರೆಜಿಲ್ ಮತ್ತು ಚೀನಾ ದೇಶಗಳ ಮೇಲೆ 500% ಭಾರಿ ಸುಂಕ ವಿಧಿಸುವಂತಹ ಬಗ್ಗೆ ಟ್ರಂಪ್ ಅನುಮೋದನೆಯನ್ನು ಪಡೆದಿದ್ದಾರೆ. ಬಿಲ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆ ಬಿಲ್ ಅಮೆರಿಕ ಕಾಂಗ್ರೆಸ್ಗೆ ಹೋಗಿ ಪಾಸ್ ಆಗಬೇಕು, ಆಗ್ಬೋದು, ಆಗದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಮೇಯ್ನಾಗಿ ನಮ್ಮ 3 ದೇಶಗಳಿಗೆ ಹೊಡೆತ ಅಂತ ಇದ್ದಾರೆ ಎಲ್ಲ, ವಿಚ್ ಇಸ್ ಚೈನಾ, ನಾವು ಮತ್ತು ಬ್ರೆಜಿಲ್. ಈಗಾಗಲೇ ಚೈನಾ ತೊಗೊಂಬರ್ತಾ ಇದೆ ಆಯಿಲ್ನ, ಅವ್ರಿಗೆ ಯಾವುದೂ ಹಾಕಿಲ್ಲ, ನಮಗೆ ಹಾಕಿದ್ದಾರೆ. ಬ್ರೆಜಿಲ್ಗೆ ಹಾಕಿದ್ರು ವಿಡ್ರಾ ಮಾಡಿದ್ದಾರೆ ಕೆಲವೆಲ್ಲ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿ ಬಿಡ್ತು ಬುಡಕ್ಕೆ ಏಟು ಅಲ್ಲಿ ಟ್ರಂಪ್ಗೆ, ಅದಕ್ಕೆ ಅದು ವಿಡ್ರಾ ಮಾಡ್ಕೊಂಬಿಟ್ರು ಅದನ್ನೆಲ್ಲ. ಸೊ ಮೋಸ್ಟ್ಲಿ ಭಾರತ ಈ ಕ್ರಾಸ್ ಫೈರ್ನಲ್ಲಿ ಇಬ್ಬರು ಗಲಾಟೆ ಮಧ್ಯದಲ್ಲಿ ನಾವು ತಗಲಾಕೋತೀವೇನೋ ಅಂತ ಒಂದು ಅನುಮಾನ ಇದೆ. ಭಾರತ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ರೆಡಿ ಆಗಿಬಿಡಬೇಕು. 1000 ವರ್ಷ 2000 ವರ್ಷದಿಂದ ಭಾರತ ಬದುಕುಳಿದಿದ್ದು ಟ್ರಂಪು ಅಮೆರಿಕಾಯಿಂದ ಅಲ್ಲ. 7.1 7.2 GDP ಗ್ರೋತು 5ವರೆಗೂ 6ಕ್ಕೋ ಬಂದರೆ ಅಳಬೇಕಾದ ಅವಶ್ಯಕತೆಯೂ ಇಲ್ಲ. ಅಂಥ ಗಿರಾಕಿಗಳ ಮುಂದೆ ತಲೆ ಬಗ್ಗಿಸಿ ನಿಂತ್ಕೊಂಡು ವ್ಯಾಪಾರ ಮಾಡೋ ಬದಲು ತಲೆ ಎತ್ಕೊಂಡು ನಿಂತ್ಕೊಳ್ಳೋಣ, ಏನೂ ಆಗಲ್ಲ. ಸ್ಲೋ ಗ್ರೋತ್ ಆದರೆ ಆಗಲಿ, ಏನೂ ಆಗಲ್ಲ. ಏನು ಅಮೆರಿಕಾನೇ ಭಾರತ ಕಟ್ಟಿಲ್ಲ, ಅಮೆರಿಕ ಭಾರತವನ್ನು ಯಾವಾಗಲೂ ಹಾಳು ಮಾಡಿದೆ. ಹಾಗಾಗಿ ಹೆದರ್ಕೋಕೂಡ್ದು, ನಾವು ಎದ್ದು ನಿಂತ್ಕೋಬೇಕು. ಅದೇನು ಮಾಡ್ತೀವಿ, ಮಾಡ್ಕೋಗಂದ್ಬಿಡ್ಬೇಕು. ಆದರೆ ಐಲು ದೊರೆಗಳಿದ್ದಾಗ ನಾವು ಐಲುಗಳ ಥರ ಆಡಬಾರ್ದು. ನಾವು ಪೇಷನ್ಸ್ ಇರಬೇಕು, ನಮಗೆ ತಾಳ್ಮೆ ಇರಬೇಕಷ್ಟೇ. ಐಲು ದೊರೆಗಳಿದ್ದಾಗ ನಾವು ಐಲುಗಳ ಥರ ಆಡೋಕ್ಕೆ ಹೋಗ್ಬಾರ್ದು, ತಾಳ್ಮೆಯಿಂದ ಇರಬೇಕು, ಕಾಯಬೇಕು, ಕಾದು ಕೊಡಬೇಕು. ನಮಗೆ ಸಿಕ್ಕಿದಾಗ ಜಾಗ ಸಿಗತ್ತೆ. ಭಾರತಕ್ಕೆ ಆ ಶಕ್ತಿ ಇದೆ, ನಮ್ಮಲ್ಲಿ ನಾವು ನಂಬಬೇಕು, ನಮ್ಮ ದೇಶದೊಳಗಡೆ ನಾವು ಒಂದಾಗಬೇಕು. ಆದರೆ ಎಲ್ಲ ಬಗ್ಗಿಸ್ಬೋದು, ಏನು ಮಾಡೋಣ? ಅದಿಲ್ವೇ? ಈ BJPನವು ಸರಿ ಇವೆ, ತಮಗೆ ಬೇಕಾದಾಗ ಮಾತ್ರ ಎಲ್ಲರೂ ಒಂದಾಗ್ಬಿಡ್ಬೇಕು. ಗೃಹಲಕ್ಷ್ಮಿ ಕಾಸು ಜಮೆ ಆಗಿಲ್ಲ,
ಇದು ಕೆಲವ್ರಿಗೆಲ್ಲ ಆಗಿದೆ. ಮೇಡಮ್, ನಿಮ್ಮಂಥ ಬುರುಡೆ ಬಿಡೋದು ನೀನು ನಾನು ನೋಡೇ ಇಲ್ಲ. ಬರೀ ಸುಳ್ಳು ಹೇಳ್ತಿರ್ರಿ ನೀವು ಮಿನಿಸ್ಟ್ರು, ಬರೀ ಸುಳ್ಳು. ಕೇಳಿದ್ರೆ ಸಾಫ್ಟ್ವೇರು ಅಂತೀರಿ, ಈಗ ಆರ್ಥಿಕ ಇಲಾಖೆ ಕೊಟ್ಟರೆ ಕೊಡ್ತಾರೆ, ಈಗ ಅಲ್ಲಿ ಆರ್ಕೆ ಕೊಟ್ಟರೆ ಕೊಡ್ತೀವಿ ಅಂತೀರಿ. ಬರೀ ಸುಳ್ಳಾಗೋಯ್ತಪ್ಪ. ಅತ್ಯಂತ ಸುಳ್ಳು ಹೇಳುವ ಹೆಣ್ಣು ಮಗಳು ಮಿನಿಸ್ಟರ್ ನೀವೇ ಇರಬೇಕೀಗ ನನ್ನ ಪ್ರಕಾರದಲ್ಲಿ. ಅದೆಂತದ್ರಿ ಅದು? ಕಾಸು ಕೊಡೋಕ್ಕಾಗದೇ ಇದ್ರೆ ಯಾಕ್ರಿ ತಂದ್ರಿ ನೆಟ್ಟಿಗೆ? ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಬೆಳಗಾವಿನಲ್ಲಿ ಕಬ್ಬಿನ ಕಾರ್ಖಾನೆಯಲ್ಲಿ ಬಾಯ್ಲರ್ಸ್ ಹಿಡಿದು 8 ಜನ ಗಾಯ ಆಗಿತ್ತು. 4 ಜನ ಹೋಗಿದ್ರು, 4 ಜನ ಗಾಯ ಆಗಿ ಬೆಳಗಾಮಕ್ಕೆ ತಂದಿದ್ರು. ಪಾಪ ಅವರು ಎಲ್ಲ ಹೋಗ್ಬಿಟ್ರಂತೆ. ಪಾಪ ಕುಟುಂಬಸ್ಥರು ಗೋಳಾಡ್ತಿದ್ದಾರೆ, ಪರಿಹಾರ ಕೊಡಿ ಎಲ್ಲರಿಗೂ ಅಂತ. ಯಾರು ವಿಕ್ರಮ್ ಇನಾಮ್ದಾರ್ ಅಂತೆ ಕಾರ್ಖಾನೆ ಮಾಲೀಕರು, ಪ್ರಭಾಕರ ಕೋರೆ, ವಿಜಯ್ ಮೆಟಗುಡ್ಡ ಇವರೆಲ್ಲ ಪಾಲ್ದಾರರಂತೆ ಅಥವಾ ಸಹಭಾಗಿತ್ವ ಅಂತೆ. ಈ ಪ್ರಭಾಕರ್ ಕೋರೆ ಎಲ್ಲ ಮಾನವೀಯತೆ ಟಾಪ್ ಅಲ್ವಾ, ಕೊಡ್ತಾರೆ. ಅವ್ರಿಗೇನು ಕೊರತೆನೂ ಇಲ್ಲ, ದೇವ್ರು ಭಗವಂತ ಏನು ಕಡಿಮೆ ಮಾಡಿಲ್ಲ. ಇಷ್ಟಾದ ಮೇಲೂ ಇಲ್ಲಿವರೆಗೂ ಯಾರು ಬಂದಿಲ್ಲ ಅನ್ನೋದು ಕುಟುಂಬಸ್ಥರ ಆರೋಪ ಇದೆ. ಇನ್ನು ಕೊಡೋದು ಬಂತಿಲ್ಲ. ಹೌದಾ ಸರ್, ಹಂಗಾರೆ ಮಾನವೀಯತೆ ಸತ್ತೋಯ್ತು ಅಂತೀರಾ ಪ್ರಭಾಕರ್ ಕೋರೆನಲ್ಲಿ? ಇಲ್ಲ, ಹಾಗೆಲ್ಲ ಆಗಿರ್ಲಿಕ್ಕಿಲ್ಲ ಅನ್ಕೋತೀನಿಪ್ಪ ನಾನು. ಪ್ರಭಾಕರ್ ಕೋರೆಗೆ ಮಾನವೀಯತೆ ಸತ್ತೋಗೋತ್ತೇನು ರೀ? ಚಾನ್ಸೇ ಇಲ್ಲ, ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ. ಹೋಗ್ತಾರೆ, ಕೊಡ್ತಾರೆ, ಗ್ಯಾರಂಟಿ. ನೋಡ್ತಾ ಇರಿ, ಇದ್ರ BJP ಯಾರು ಲೀಡರ್ಗಳು ಕೊಡಿಸ್ತಾರೆ, ಸುಮ್ಮನೆ ತಲೆ ಕೆಡಿಸ್ಕೊಬೇಕು. ಕೊಡಿಸ್ಬೇಕು, ಒಳ್ಳೆ ಕಥೆ ಐತಲ್ಲ. ಎಸ್, ಬೀದಿ ನಾಯಿಗಳ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿತ್ತು. ಅದಕ್ಕೀಗ ಸ್ಪಷ್ಟೀಕರಣ ಕೊಟ್ಟಿದೆ. ಬೀದಿ ನಾಯಿಗಳನ್ನು ರಸ್ತೆಗಳಿಂದ ತೆರವುಗೊಳಿಸುವಂತೆ ಆದೇಶ ಕೊಟ್ಟಿಲ್ಲ, ಬದಲಿಗೆ ನಿಯಮಗಳನ್ನು ಅನುಸರಿಸಿ ಬೀದಿ ನಾಯಿಗಳಿಗೆ ಚಿಕಿತ್ಸೆ ನೀಡಬೇಕು ಅನ್ನೋದು ನನ್ನ ವಾದದಲ್ಲಿರುವಂತಹ ಅಂಶ ಅಂತ ಹೇಳಿದೆ. ಇನ್ನು ಈ ದೆಹಲಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೋತಿಗಳ ಸಮಸ್ಯೆ ಆಗುತ್ತೆ. ಬಿಡ್ರಿ, ಜಡ್ಜ್ಗಳು ಪಾಪ ಅವರು ಎಲ್ಲ ಕೂತಿರ್ತಾರೆ, ಅವ್ರಿಗೆ ಬೀದಿ ನಾಯಿ ಸಮಸ್ಯೆ ಗೊತ್ತಿಲ್ಲ. ಅಫಿಷಿಯಲ್ ಕಾರಲ್ಲಿ ಓಡಾಡ್ತೀರಿ ನೀವು, ನಿಮ್ಗೇನು ಗೊತ್ತಾಗಲ್ಲ. ನಿಮಗೆ ರಾತ್ರಿ ಹೊತ್ತು ನೀವು ವಾಕಿಂಗಿಗೆ ಬನ್ನಿ, ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನು. ನೀವು ಹೆಂಗೆ ಜಡ್ಜು ಅಂತ ನಾಯಿಗೇನು ಗೊತ್ತಾಗಲ್ಲ ಹೆಂಗಿದ್ರು. ಅಯ್ಯೋ, ಅದ್ರ ಕಾಟ ನೋಡ್ಬಿಟ್ರೆ ಜಡ್ಜ್ಗಳು ಓಡೋಗ್ಬಿಡ್ತೀರಿ ಎಲ್ಲರೂ ಮೇಲೆ ಒಂದೇ ಸರಿಗೆ. ಅದ್ರ ಕಾಟ ನೋಡಿದ್ರೆ ಅಯ್ಯೋ ಯಪ್ಪ, ಸೈನ್ಯತರ ಬರ್ತವೆ, ರಾಕ್ಷಸರ ಥರ ಅಟ್ಯಾಕ್ ಮಾಡಿ ಒಂದಲ್ಲ 40, 30, 60 ಬನ್ರಿ ನಮ್ಮ ಜೊತೆ. ನ್ಯಾಯಾಲಯದವ್ರು ಯಾರು ತೋರಿಸ್ತೀವಿ. ಇನ್ನು ಹೆದ್ದಾರಿನಲ್ಲಿ ದನ ಬೀದಿ ಜಂತುಗಳ ತೆರವುಗೊಳಿಸಿ ಅಂದರೆ ಪ್ರಾಣಿ ಪ್ರಿಯರಿಂದ ಆಕ್ಷೇಪ ಅಂತೆ. ಬಿಡ್ರಪ್ಪ, ಎದುರುಗಡೆಗೆ ಕ್ವಾಣ, ಎಮ್ಮೆ, ಹಸು, ದನ ಎಲ್ಲ ಬಿಡ್ರಪ್ಪ ಗುದ್ಗಳನ್ನ. ನಿಮ್ಮ ತಾತನ ಮನೆ ಗಂಟೆನೋ ಹೋಗ್ಬೇಕು, ಸತ್ರ ಇನ್ಯಾರ್ದೋ ಮನೆಯವ್ರು ಸಾಯ್ತಾರೆ. ಈ ಮಾತಾಡೋರ್ನೆಲ್ಲ ನಾವು ಅರಾಜಕತೆಯ ದೇಶ ರೀ ಇದು. ಇಂಥದ್ದನ್ನೆಲ್ಲ ಸಮರ್ಥಿಸ್ಕೊಂಡು ಓಡಾಡ್ತಿರ್ತಾರೆ. ನ್ಯಾಯಾಲಯ ಟಫ್ ಆಗಬೇಕು ಈ ನಾಯಿ ವಿಚಾರದಲ್ಲಿ. ನಿಮ್ಗೆ ಅರ್ಥನೇ ಆಗ್ತಿಲ್ಲ ನ್ಯಾಯಾಲಯಕ್ಕೆ ಇದ್ರ ಪ್ರಾಬ್ಲಮ್ಮು. ಯಾರೋ 4 ಜನ ಯಾರೋ ಹೇಳ್ತಿದ್ದಾರೆ, ಕೇಳ್ತಾ ಇದ್ದೀರಿ. ಬನ್ನಿ, ಯಾರು ಬನ್ನಿಪ್ಪ, ನೀವು ಯಾರು ಕಳಿಸ್ಕೊಡಿಪ್ಪ, ಒಲೆ ವಾಸ್ತವ ಗೊತ್ತಾಗಬೇಕು, ತೋರಿಸ್ತೀವಿ. ಎಸ್, ಇನ್ನು ಅದ್ಯಾವುದು ದೀಪಾಚ ವ್ಯವಹಾರ ತಮಿಳ್ನಾಡಲ್ಲಿ, ಅಲ್ಲಿ ಗವರ್ನರು CMನೆಲ್ಲ ಬೈದಿದ್ದಾರೆ. 75 ವರ್ಷದಲ್ಲಿ ಇದಕ್ಕಿಂತ ಬೇಕೇನ್ರಿ? ಈ ಥರ ಎಲ್ಲ ಮಾಡ್ತಾರೇನ್ರಿ ಒಂದು ಸರ್ಕಾರ? ಆ ನ್ಯಾಯಮೂರ್ತಿಗಳ ಮೇಲೆ ಬೆದರಿಕೆಗಾಗಿ ಅವ್ರ ಮೇಲೆ ದೋಷಾರೋಪಣೆ ಎಲ್ಲ ಟ್ರೈ ಮಾಡಿದ್ರಲ್ಲ ಪಾರ್ಲಿಮೆಂಟಲ್ಲಿ, ಹೇಳಿದ್ದಾರೆ. ಗೊತ್ತು ಎಲ್ಲರಿಗೂ, ತಮಿಳ್ನಾಡಲ್ಲಿರೋಷ್ಟು ದೇವಸ್ಥಾನ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. ಅಲ್ಲಿರೋಷ್ಟು ಹಳೇ ದೇವಸ್ಥಾನ ಯೂನಿವರ್ಸಲ್ಲೇ ಇಲ್ಲ, ಅಷ್ಟು ಪುರಾತನ. ಅಷ್ಟಿದೆ. ಮತ್ತು ಅಲ್ಲಿ ಜನದ್ದು ಯಾರಣೆ ನೋಡಿದ್ರು ಇಷ್ಟಿಷ್ಟ ಟಂಗ್ 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 ಅಂತ ಇರುತ್ತೀಗೆ. ಹೌದು, ಓಟ್ ಹಾಕೋವಾಗ ಮಾತ್ರ ಆ ದೇವ್ರನ್ನ ನಂಬದೆ ಆ ದೇವ್ರನ್ನ ಬಾಯಿಗೆ ಬಂದಂಗೆ ಬೈಯೋರ್ಗೆ ಹಾಕ್ತಾರೆ. ಅದೇನು ಜನ ರೀ ನೀವು ತಮಿಳ್ನಾಡಿನವರು. ಸ್ವಲ್ಪ ತಮಿಳು ಟ್ರಾನ್ಸ್ಲೇಟ್ ಮಾಡಿ ಹಾಕ್ರಪ್ಪ ಎಲ್ಲ ಕಡೆ. ಅರ್ಥ ಆಗಿ. ಎಸ್, PhD ಪದವೀಧರನೊಬ್ಬ ಮಾಧ್ಯಮಕ್ಕೆ ಬರೆದಿರುವಂತಹ ಇಟ್ಸ್ ಓವರ್ ಲೇಖನವನ್ನೇ ಪಾಕ್ ಸರ್ಕಾರ ಅಳಿಸಿ ಹಾಕಿದೆ. ಅದರಲ್ಲಿ ಏನಿದೆ ಅಂದರೆ 1ನೇ ತಾರೀಕು ಪ್ರಕಟ ಆಗಿರೋದು. ಪ್ರಧಾನಿ ಶಹಬಾಜ್ ಏನಿದ್ದಾರೆ ಅವರು ವಾಸ್ತವವಾಗಿ ಎಲ್ಲ ಅಧಿಕಾರವನ್ನು ಸೇನಾಧ್ಯಕ್ಷ ಮುನೀರ್ಗೆ ಕೊಟ್ಬಿಟ್ಟಿದ್ದಾರೆ. ಆದರೆ ದೇಶದ ಯುವ ಸಮುದಾಯದಲ್ಲಿ ಇವರಿಬ್ಬರ ಆಡಳಿತದ ವಿರುದ್ಧ ಜನರ ಅಸಮಾಧಾನ ಇದೆ ಅಂತೆಲ್ಲ ಬರೆದಿದ್ರು. ಜನರದ್ದಲ್ಲ, ಯುವಕರದ್ದು. ಇದೆ ಅಂತ ಅದನ್ನ ಅಳಿಸಾಕಿದ್ದಾರಂತೆ. ಅಳಿಸಾಕ್ಬಿಟ್ರೆ ಅಸಮಾಧಾನ ಅಳಿಸಾಕಕ್ಕಾಗಲ್ವೇ ಇದ್ರೆ? ಈಗ ಅದು ರೀಚ್ ಆಗಿದೆಯಲ್ಲ, ಅದನ್ನೇನು ಮಾಡೋಕ್ಕಾಗಲ್ಲ. KGF ಮೂಲಕ ಯಶ್ ಬಂದ್ರಲ್ಲ, ಈಗ ಅದು ಟಾಕ್ಸಿಕ್ದೇನೋ ಒಂದು ಇವತ್ತು ರಿಲೀಸ್ ಮಾಡಿದ್ದಾರೆ. ಅವ್ರು 40ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇದನ್ನು ಹಾಲಿವುಡ್ ರೇಂಜ್ಗಿದೆ ಅಂತ ಫ್ಯಾನ್ಸ್ದು ಖುಷಿನೋ ಖುಷಿ. ಈ ಮಧ್ಯೆ ಸುದೀಪ್ ಕೂಡ ಅದಕ್ಕೆ ಶುಭ ಹಾರೈಸಿ ಅಲೆ ವಿರುದ್ಧ ಹೋಗೋಕ್ಕೆ ಯಾವಾಗಲೂ ಟೈಮ್ ಬೇಕು, ನೀವು ಹೋಗ್ತಾ ಇದ್ದೀರಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಗಡ್ ಒಳ್ಳೇದಾದರೆ ಆಗಲಿ. ಮಾರ್ಚ್ 19ಕ್ಕೆ ಸಿನಿಮಾ, ಕನ್ನಡ ಮತ್ತು 6 ಲ್ಯಾಂಗ್ವೇಜಲ್ಲಿ. ಓಕೆ.